ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು ನ್ಯಾಚುರಲ್ ಫಾರ್ಮ್ ಶಿರಾಯಿಂದ. ಎಲ್ಲರೂ ನಾರ್ಮಲಾಗಿ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ, ಸರ್ ಅಡಿಕೆ ಗಿಡದಲ್ಲಿ ತೆಂಗಿನ ಗಿಡದಲ್ಲಿ ನೇಪಿಯರ್ನ ನಾಟಿ ಮಾಡ್ಬೋದಾ ಅಂತ. ಹೌದು ನೋಡಿ, ನಾವೇನು ಮಾಡಿದ್ದೀವಿ, ಯಾವುದೇದು ಅಡಿಕೆ ಕೂಡ ಸಮಸ್ಯೆ ಬಂದಿಲ್ಲ, ಬರೋದು ಇಲ್ಲ. ಹಾಗೆ ಈ ಕಡೆ ನೋಡ್ತಾ ಇರ್ಬೋದು, ನೋಡಿ ನೀರು ಇಲ್ಲಿ ಕೂಡ ಇದಾಗಿ ತೋರಿಸ್ತಾ ಇದ್ದೀನಿ, ತುಂಬ ಇದೆ ನೀರು. ಮಧ್ಯಾಹ್ನ ಇದೆ ನೋಡಿ, ಯಾವುದೇ ಸಮಸ್ಯೆ ಬರೋಲ್ಲ, ಆರಾಮ ನಾಟಿ ಮಾಡ್ಕೊಳ್ಳಿ. ಇದು ಬಂದು ತಲೆನ ಬಿಡಿಸೋ ಪನ್ನೈಪೇರು. ತೆಂಗಿನ ತೋಟದಲ್ಲಿ ಕೂಡ ಯಾವುದೇ ಇಳುವರಿ ಕೂಡ ಕಡಿಮೆ ಆಗಿಲ್ಲ ನೋಡಿ. ಹಾಗೆ ಹಾಗೆ ಇನ್ನೊಂದು ಕ್ವಶನ್ ಕೇಳ್ತಾ ಇರ್ತಾರೆ, ಸರ್ ನಮ್ಮ ಮಲೆನಾಡು ಪ್ರದೇಶ ಇದೆ, ಮಲೆನಾಡು ಪ್ರದೇಶದಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ನೀರು ಯಥೇಚ್ಛವಾಗಿ ಮಳೆ ಬಂದರೆ ನಿಲ್ಲುತ್ತೆ ಅಂತ ಕೇಳ್ತಾ ಇರ್ತೀರ, ಅದರಲ್ಲಿ ನಾಟಿ ಮಾಡ್ಬೋದಾ? ಹೌದು ನೋಡಿ, ಇದು ಬಂದು ನಮ್ಮದು ಕೂಡ ನೀರಾವರಿ ಜಮೀನಾಗಿರೋದ್ರಿಂದ 6 ತಿಂಗಳ ಕಾಲ ನೀರಿರುತ್ತೆ ನಮ್ಮ ಹೊಲದಲ್ಲಿ ನೋಡಿ. ಇದು ಇನ್ನು ನೀರು ಹೋಗಲಿಕ್ಕೆ ಕಡಿಮೆ ಅಂದ್ರೂ ಒಂದು 5-6 ತಿಂಗಳು ಆಗುತ್ತೆ. ಇಲ್ಲಿ ಕೆರೆ ಇರೋದ್ರಿಂದ ನೋಡಿ, ಈ ಕಡೆ ಇದು ನೀರು ಹೋಗಲಿಕ್ಕೆ ಒಂದು 6 ತಿಂಗಳಾಗುತ್ತೆ. ಸೊ 6 ತಿಂಗಳಾದ್ಮೇಲೂ ಕೂಡ ನಿಮಗೊಂದು ಇದೇ ಜಾಗದ್ದೊಂದು ವಿಡಿಯೋ ಫುಟೇಜ್ ಮಾಡಿ ಹಾಕ್ತೇನೆ. ನೆಕ್ಸ್ಟು ಯಾವುದೇ ಸಮಸ್ಯೆ ಕಡ್ಡಿಗೆ ಆಗಲಿ ಅಥವಾ ಅಡಿಕೆಗೆ ಆಗಲಿ ಸಮಸ್ಯೆ ಬರೋದಿಲ್ಲ ನೋಡಿ. ಫುಲ್ ನೀರಿದೆ ಎಲ್ಲ ಕಡೆ, ಬಟ್ಟು ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಹಾಗೆ ನಮ್ಮ ರೆಡ್ ಮೇಪರಲ್ಲಿ ಕೂಡ ನೀರಿದೆ, ಅಲ್ಲಿ ಮುಂದೆ ಇದೆ ನೋಡಿ. ಹಾಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸಮಸ್ಯೆ ಬರುವುದು ಯಾವಾಗಂದರೆ ಕಡ್ಡಿ ನಾವು ನಾಟಿ ಮಾಡ್ತೇವಲ್ಲ, ಆವಾಗ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಕಡ್ಡಿ ಬೇಗ ಕೊಳ್ತು ಬಿಡುತ್ತೆ, ಯಾವುದೇ ಸಮಸ್ಯೆ ಬರೋಲ್ಲ, ನೀವು ಆರಾಮಾಗಿ ನಾಟಿ ಮಾಡ್ಕೋಬೋದು. ಥ್ಯಾಂಕ್ ಯು.